ವೀಕ್ಷಕರೇ ನಮಸ್ಕಾರ. ರಾಜ್ಯದ ವಿಧಾನಸಭೆಯಿಂದ ವಿಧಾನ ಪರಿಷತ್ತಿನ 7 ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಎದುರಾಳಿಗಳಾದ ಬಿಜೆಪಿ ಹಾಗೂ ದಳ ಎಸ್ ಪಕ್ಷಗಳಿಗೆ ಮಣ್ಣು ಮುಕ್ಕಿಸಿ ಆಶ್ಚರ್ಯಕರ ರೀತಿಯಲ್ಲಿ ತಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಂಡಿರುವ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಅದೇ ಹುಮ್ಮಸ್ಸಿನಲ್ಲಿ ಬಿಡದಿ ಟೌನ್ಶಿಪ್ ವಿರೋಧಿ ರೈತ ಹೋರಾಟವನ್ನು ಹತ್ತಿಕ್ಕಲು ಹೊರಟಂತೆ ಕಾಣುತ್ತದೆ. ಅವರು ಭಾರೀ ಅವಸರದಲ್ಲಿದ್ದಾರೆ. ವೇಗ ಮತ್ತು ಅವಸರವು ಅಪಘಾತಕ್ಕೆ ಕಾರಣ ಎಂದು ಸಾರಿಗೆ ಇಲಾಖೆಯವರು ಮತ್ತು ಪೊಲೀಸರು ಎಚ್ಚರಿಸುತ್ತಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಅವಸರಕ್ಕೆ ಭಾರೀ ಅನಾಹುತ ಸಂಭವಿಸಿದರೆ ಆಶ್ಚರ್ಯ ಪಡಬೇಕಿಲ್ಲ. ಇದು ಎಚ್.ಡಿ. ಕುಮಾರಸ್ವಾಮಿ ಅವರು ಆರಂಭಿಸಿದ ಯೋಜನೆ ಎಂದು ಹೇಳುವ ಮೂಲಕ ಹೋರಾಟವನ್ನು ದುರ್ಬಲಗೊಳಿಸಬಹುದೆಂದು ಶಿವಕುಮಾರ್ ಲೆಕ್ಕಾಚಾರ ಮಾಡಿದ್ದರೆಂದು ಕಾಣುತ್ತದೆ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಸ್ಥಳೀಯರ ರೈತರಲ್ಲಿ ಅಷ್ಟೊಂದು ವಿರೋಧ ಇರಲಿಲ್ಲ. ಸರ್ಕಾರದ ಹಣ ಪಡೆದು ಬೇರೆ ಕಡೆ ಬದುಕು ಕಟ್ಟಿಕೊಳ್ಳಬಹುದು ಎಂಬ ಭಾವನೆ ಹಲವಾರು ರೈತರಲ್ಲಿತ್ತು. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ರೈತಾಪಿ ಕೆಲಸ ಬಿಟ್ಟು ಬೆಂಗಳೂರಿನಲ್ಲಿ ಬದುಕು ರೂಪಿಸುವುದು ಎಷ್ಟು ಕಷ್ಟ ಎಂಬುದು ರೈತರ ಮಕ್ಕಳ ಅನುಭವವೇ ಪಾಠ ಕಲಿಸಿದೆ. ಐಟಿ-ಬಿಟಿ ಮಾಡಿ ವಿದೇಶಗಳಲ್ಲಿ ಉದ್ಯೋಗದಲ್ಲಿದ್ದವರು, ಸ್ನಾತಕೋತ್ತರ ಪದವಿ ಪಡೆದ ಹಲವಾರು ಯುವಕರು ನಗರದ ಬದುಕಿನ ಹಿಂಸೆ ತಾಳಲಾರದೆ ಹಳ್ಳಿಗಳಿಗೆ ವಾಪಸ್ಸಾಗಿ ಹೈನುಗಾರಿಕೆ ಮತ್ತಿತರ ಕೆಲಸಗಳನ್ನು ಶುರು ಮಾಡಿದ್ದಾರೆ. ಇರುವ ಜಮೀನು ಕಳೆದುಕೊಂಡರೆ ಹೊರಗಡೆ ಗುಂಟೆ ಜಮೀನು ಖರೀದಿ ಮಾಡುವುದು ಕಷ್ಟವಿದೆ. ಹಾಗೆ ಜಮೀನು ಕೊಡಲು ಬೇರೆ ಕಡೆಯ ರೈತರು ಕೂಡ ಸಿದ್ಧರಿಲ್ಲ. ಇಂತಹ ಹಲವಾರು ಉದಾಹರಣೆಗಳು ಬಿಡದಿ ಹೋಬಳಿ ರೈತರ ಮನಸ್ಸನ್ನು ಗಟ್ಟಿಯಾಗಿಸಿವೆ. ಇಲ್ಲಿ ನಿನ್ನೆ ಮೊನ್ನೆ ಹೋರಾಟ ಶುರುವಾಗಿಲ್ಲ. 400ಕ್ಕಿಂತ ಹೆಚ್ಚು ದಿನಗಳಿಂದ ಹೋರಾಟ ನಡೆಯುತ್ತಿದೆ. ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹೋಬಳಿ ರೈತರ ಯಶಸ್ಸು ಕೂಡ ಬಿಡದಿ ರೈತರ ಹೋರಾಟಗಾರರ ವಿಶ್ವಾಸ ಹೆಚ್ಚಲು ಕಾರಣವಾಗಿದೆ. ಬಿಡದಿ ಉಪನಗರ ನಿರ್ಮಾಣದಿಂದ ಬೆಂಗಳೂರಿನ ಮೇಲೆ ಇನ್ನಷ್ಟು ಒತ್ತಡ ಹೆಚ್ಚಾಗುತ್ತದೆಯೇ ಹೊರತು ಕಡಿಮೆ ಆಗುವುದಿಲ್ಲ. ದೂರದೃಷ್ಟಿ ಇಲ್ಲದ ನಗರೀಕರಣವು ಎಂತಹ ಅನಾಹುತ ಸೃಷ್ಟಿಸುತ್ತದೆ ಎಂಬುದನ್ನು ಬೆಂಗಳೂರು ತಾಳಿರುವ ವಿಕಾರ ರೂಪ ಹೇಳುತ್ತದೆ. ಬೆಂಗಳೂರಿನ ಮೇಲಿನ ಒತ್ತಡ ಕಡಿಮೆ ಮಾಡಲು ಗಾಂಧಿ ಹೇಳಿದ ಗ್ರಾಮ ಸ್ವರಾಜ್ಯದ ಮಾರ್ಗ ಒಂದೇ ದಾರಿ. ಶಿವಕುಮಾರ್ ಅವರು ಬೆಂಗಳೂರು ನಗರಕ್ಕೆ ಮಾತ್ರ ಮುಖ್ಯಮಂತ್ರಿ ಅಲ್ಲ, ರಾಜ್ಯದ 27,000 ಹಳ್ಳಿಗಳನ್ನು ಸಮಾನವಾಗಿ ಅಭಿವೃದ್ಧಿಗೊಳಿಸಿ ಅಲ್ಲಿ ನೆಮ್ಮದಿಯ ಬದುಕನ್ನು ಕಟ್ಟಿಕೊಳ್ಳುವ ಯೋಜನೆಯನ್ನು ಅವರು ರೂಪಿಸಬೇಕು. ಬಿಡದಿ ಮಾತ್ರವಲ್ಲ, ಪ್ರತಿ ಹೋಬಳಿ ಕೇಂದ್ರವನ್ನು ಉಪನಗರಗಳನ್ನಾಗಿ ರೂಪಿಸುವ ಯೋಜನೆಗಳು ತಯಾರಾಗಲಿ. ಪ್ರತಿ ತಾಲೂಕು ಹಾಗೂ ಜಿಲ್ಲಾ ಕೇಂದ್ರಗಳು ಸ್ಮಾರ್ಟ್ ಸಿಟಿಗಳಾಗಲಿ. ಹೊರ ರಾಜ್ಯಗಳಿಂದ ಹರಿದು ಬರುತ್ತಿರುವ ವಲಸೆಗಾರರ ಪ್ರವಾಹ ತಡೆಯಲು ಏನು ಮಾಡಬೇಕೆಂಬ ಚರ್ಚೆಗಳು ನಡೆಯಬೇಕು. ಕಳೆದ 90ರ ದಶಕದಲ್ಲಿ ಆರಂಭವಾದ ಜಾಗತೀಕರಣ, ಉದಾರೀಕರಣ ಹಾಗೂ ಖಾಸಗೀಕರಣ ನೀತಿಗಳು ಜಗತ್ತಿನ ಪ್ರತಿಯೊಂದು ದೇಶಗಳ ನಡುವೆ ಹಾಗೂ ಮನುಷ್ಯರ ನಡುವೆ ಸ್ಪರ್ಧೆ ಹೆಚ್ಚಿಸಿದೆ. ಈ ನೀತಿಗಳ ಫಲಾನುಭವಿಗಳಾದ ಶಿವಕುಮಾರ್ ಅವರಂತಹ ಅನೇಕರ ಸಂಪತ್ತು ಹೆಚ್ಚಿದೆ. 2004ರಲ್ಲಿ 7 ಕೋಟಿ ಆಸ್ತಿಯನ್ನು ಹೊಂದಿದ್ದ ಶಿವಕುಮಾರ್ 2023ರ ವಿಧಾನಸಭಾ ಚುನಾವಣೆ ಹೊತ್ತಿಗೆ 1,400 ಕೋಟಿ ಸಂಪತ್ತಿನ ಒಡೆಯರು ಆಗಿರುವುದು ಕೂಡ ಅವರ ಅವಸರಕ್ಕೆ ಕಾರಣ ಆಗಿರಬಹುದು. ಶಿವಕುಮಾರ್ ಅವರು ಮನಮೋಹನ್ ಸಿಂಗ್ ಅವರ ದೊಡ್ಡ ಅಭಿಮಾನಿ. ಯಾಕೆಂದರೆ ಅವರು ಮುಕ್ತ ವ್ಯಾಪಾರಕ್ಕೆ ಅವಕಾಶ ಮಾಡಿಕೊಟ್ಟರು. ಜಾಗತೀಕರಣದ ನಂತರ ಸಾಕಷ್ಟು ಬದಲಾವಣೆ ಆಗಿರುವುದೇನೋ ನಿಜ. ಆದರೆ ಪ್ರತಿಕೂಲ ಪರಿಣಾಮಗಳ ಬಗ್ಗೆ ಯಾವ ರಾಜಕೀಯ ಪಕ್ಷಗಳು ಮಾತನಾಡುತ್ತಿಲ್ಲ. ಸ್ವಾತಂತ್ರ್ಯ ಬಂದ ಆರಂಭದಲ್ಲಿ ಜವಾಹರ್ಲಾಲ್ ನೆಹರು ಅವರು ಮಿಶ್ರ ಆರ್ಥಿಕ ನೀತಿ ಭಾರತಕ್ಕೆ ಸೂಕ್ತ ಅಂದುಕೊಂಡಿದ್ದರು. ಇಂದಿರಾ ಗಾಂಧಿಯವರು ಸಮಾಜವಾದದತ್ತ ಒಲವು ತೋರಿಸಿದರು. ಮನಮೋಹನ್ ಸಿಂಗರ ಮುಖ್ಯ ಆರ್ಥಿಕ ನೀತಿ ಒಪ್ಪಿಕೊಂಡರು. ನಾವೀಗ ಜಾಗತೀಕರಣದ ನಂತರ ಅರ್ಥಶಾಸ್ತ್ರದ ಬಗ್ಗೆ ಚಿಂತಿಸುವ ಕಾಲ ಬಂದಿದೆ. ಗಾಂಧೀಜಿ ವಿಕೇಂದ್ರೀಕರಣ ಎಂದರೆ ಅಂಬೇಡ್ಕರ್ ಅವರು ಕೇಂದ್ರೀಕರಣದ ಪರವಾಗಿದ್ದರು. ವಿಕೇಂದ್ರೀಕರಣದ ಅರೆಬರೆ ಪ್ರಯತ್ನಗಳನ್ನು ಕೇಂದ್ರೀಕರಣದ ಭಯಂಕರ ರೂಪವನ್ನು ನೋಡಿಯಾಗಿದೆ. ಗಾಂಧಿ ಮತ್ತು ಅಂಬೇಡ್ಕರ್ ವಿಚಾರಗಳನ್ನು ಹತ್ತಿರಕ್ಕೆ ತರುವ ಮೂಲಕ ನಾವು ಪರ್ಯಾಯವನ್ನು ರೂಪಿಸಿಕೊಳ್ಳುವತ್ತ ಚಿಂತಿಸಬೇಕು. ಗಾಂಧಿ ಬರೆದ ಹಿಂದ್ ಸ್ವರಾಜ್ನ ಯಥಾರೂಪವನ್ನು ಇಂದು ಅನುಷ್ಠಾನಕ್ಕೆ ತರಲು ಸಾಧ್ಯವೇ ಇಲ್ಲ ಎಂಬುದು ಎಲ್ಲರಿಗೂ ಗೊತ್ತು. ಪ್ರಕೃತಿ ಮೇಲಿನ ದಾಳಿಯು ಯುರೋಪ್ ಮಾದರಿಗೆ ಬದಲಾಗಿ ಪರಿಸರ ಸ್ನೇಹಿಯಾದ ಅರ್ಥವ್ಯವಸ್ಥೆಯನ್ನು ಕಟ್ಟಿಕೊಳ್ಳಬೇಕೆಂಬ ಆ ಕೃತಿಯ ಆಶಯ ಇಂದು ಹೆಚ್ಚು ಪ್ರಸ್ತುತ ಆಗಿವೆ. ರಾಹುಲ್ ಗಾಂಧಿ ಹೇಳಿಕೊಳ್ಳುತ್ತಿರುವುದಕ್ಕೂ ಡಿ.ಕೆ. ಶಿವಕುಮಾರ್ ಮಾಡುತ್ತಿರುವುದಕ್ಕೂ ಹೊಂದಾಣಿಕೆ ಆಗುತ್ತಿಲ್ಲ. ಹಾಗಾಗಿ ಶಿವಕುಮಾರ್ ಅವರ ವೇಗಕ್ಕೆ ಕಾಂಗ್ರೆಸ್ ನಾಯಕರು ತಡೆ ಹಾಕಬೇಕು. ಕೆಪಿಸಿಸಿ ಸಾರಥ್ಯವನ್ನು ಈಗಷ್ಟೇ ವಹಿಸಿಕೊಂಡಿರುವ ಬಿ.ಕೆ. ಹರಿಪ್ರಸಾದ್ ಅವರು ಸದ್ಯಕ್ಕೆ ಬಿಡದಿ ಟೌನ್ಶಿಪ್ನಂಥ ಅನಾಹುತಕಾರಿ ಯೋಜನೆಯನ್ನು ಕೈ ಬಿಡುವಂತೆ ಮುಖ್ಯಮಂತ್ರಿಯ ಮನವೊಲಿಸಬೇಕು. ಪರ್ಯಾಯ ದಾರಿಗಳ ಹುಡುಕಾಟಕ್ಕೆ ಒಂದು ಚಿಂತಕರ ಚಾವಡಿಯನ್ನು ರೂಪಿಸಬೇಕು. ಗಾಂಧಿ, ಅಂಬೇಡ್ಕರ್, ಲೋಹಿಯಾ ಅವರ ವಿಚಾರಧಾರೆಗಳನ್ನು ಆಶಯವಾಗಿ
ಅಭ್ಯಾಸ ಮಾಡಿರುವವರು ಈ ಚಾವಡಿಯಲ್ಲಿರಬೇಕು. ಎರಡನೇ ಬಾರಿಗೆ ಮುಖ್ಯಮಂತ್ರಿಯಾದ ಆರಂಭದಲ್ಲಿಯೇ ಸಿದ್ದರಾಮಯ್ಯನವರು ಇತ್ತ ಗಮನ ಹರಿಸಿದ್ದರೆ ಇಡೀ ಭಾರತಕ್ಕೆ ಕರ್ನಾಟಕವು ಹೊಸ ದಾರಿಯೊಂದನ್ನು ತೋರಿಸಬಹುದಿತ್ತು. ಆದರೆ ಗ್ಯಾರಂಟಿಗಳ ಮೂಲಕ ಕಾಂಗ್ರೆಸ್ಗೆ ಮತ ಬ್ಯಾಂಕ್ ಕಟ್ಟಿಕೊಡಲು ಹೊರಟರು. ಅನೇಕ ರಾಜ್ಯಗಳು ಇವರನ್ನು ಅನುಸರಿಸಲು ಹೊರಟಿವೆ. ತಮಿಳುನಾಡು ಸರ್ಕಾರದ ಸಾಲ 10 ಅಲ್ಲ 13 ಲಕ್ಷ ಕೋಟಿ ಆಗಿದೆ ಎಂದು ನೂತನ ಮುಖ್ಯಮಂತ್ರಿ ವಿಜಯ್ ಹೇಳುತ್ತಿದ್ದಾರೆ. ಬಹಳ ರಾಜ್ಯಗಳು ತೀವ್ರ ಆರ್ಥಿಕ ಸಂಕಷ್ಟದಲ್ಲಿ ಇರುವುದಂತೂ ಗ್ಯಾರಂಟಿ. ಬಿಡದಿ ಉಪನಗರ ಯೋಜನೆಯನ್ನು ವಿರೋಧಿಸಲು ಹೊರಟಿರುವ ರೈತ ಸಂಘಟನೆಗಳು ತಮ್ಮೊಂದಿಗೆ ದಲಿತ, ಕಾರ್ಮಿಕರ, ಕನ್ನಡಪರ ಸಂಘಟನೆಗಳು, ಪರಿಸರವಾದಿಗಳು, ಮಹಿಳಾಪರ ಹೋರಾಟಗಾರರು ಎಲ್ಲರನ್ನೂ ಒಟ್ಟುಗೂಡಿಸಿ ಹೊಸ ಕರ್ನಾಟಕಕ್ಕಾಗಿ ಪ್ರಣಾಳಿಕೆ ಒಂದನ್ನು ತುರ್ತಾಗಿ ರೂಪಿಸಬೇಕಾಗಿದೆ. ಇಲ್ಲದಿದ್ದರೆ ದೇವನಹಳ್ಳಿಯ ಚನ್ನರಾಯಪಟ್ಟಣ ಕೈಬಿಟ್ಟಾಯಿತು. ಇನ್ನು ಬಿಡದಿ ಬಿಟ್ಟರೆ ಇನ್ನೊಂದು ಹೋಬಳಿಯನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ. ಶಿವಕುಮಾರ್ ಅವರು ತಕ್ಷಣಕ್ಕೆ 3 ದೇಶಗಳಿಗೆ ಪ್ರವಾಸ ಹೋಗಿ ಬರಬೇಕು. ಚೀನಾದಲ್ಲಿ ಸುಂದರ ಹಳ್ಳಿಗಳನ್ನು ಕಟ್ಟಲಾಗುತ್ತಿದೆ ಎಂಬ ವರದಿಗಳು ಬರುತ್ತಿವೆ. ಕ್ಯೂಬಾ ಭಿನ್ನ ಮಾದರಿಯೊಂದಕ್ಕೆ ಉದಾಹರಣೆಯಾಗಿದೆ. ಪರಿಸರ ಸ್ನೇಹಿ ದೇಶಕ್ಕೆ ಭೂತಾನ್ ಮಾದರಿಯಾಗಿದೆ. ಈ ದೇಶಗಳನ್ನು ನೋಡಿ ಬಂದ ಮೇಲೆ ಶಿವಕುಮಾರ್ ಆಲೋಚನೆಗಳು ಬದಲಾಗಬಹುದು. ವಿಶ್ವಪಥ ಟಿವಿಯಿಂದ ನಿಮ್ಮ ಪ್ರೀತಿಯ ಬಾಲರಾಜ್. ವಿಶ್ವಪಥ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.